ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ, ಕರ್ನಾಟಕ ಬೆಳೆಗಾರರ ಸಂಘ ಮತ್ತು ಇತರ ಸಂಘಗಳು ನಡೆಸಿದ ಹೋರಾಟಗಳ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಅರಣ್ಯ ಸಮಸ್ಯೆಗಳನ್ನು ನಿವಾರಿಸಲು ಎಸ್ಐಟಿ ರಚಿಸಿ ಸರ್ವೆ ಆರಂಭಿಸಿದ್ದು, ಈ ಸರ್ವೆಯಲ್ಲಿ ಭಾಗವಹಿಸುವ ಅಧಿಕಾರಿಗಳು ಸರ್ಕಾರದ ಸ್ಪಷ್ಟ ನಿರ್ದೇಶನವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಎಸ್. ವಿಜಯಕುಮಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಹಲವಾರು ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈ SIT ರಚನೆ ಮಾಡಿರೋದ್ರಿಂದ ಅದನ್ನು ನಾವು ಸ್ವಾಗತಿಸ್ತೀವಿ. SIT ಆದರೆ SITಯಲ್ಲಿ ಒಂದು ಸರ್ಕಾರ ಒಂದು ನಿರ್ದೇಶನ ಕೊಟ್ಟಿದೆ. ನಾವೆಲ್ಲ ಸರ್ಕಾರದ ಮಟ್ಟದಲ್ಲಿ ಮಾತಾಡಿದಾಗ ಒಂದು ತೀರ್ಮಾನ ತಗೊಂಡಿದ್ರು. ಯಾರೆಲ್ಲ ರೈತರಿದ್ದಾರೆ, ಯಾವೆಲ್ಲ ಶಾಲೆ ಇದೆ, ಗ್ರಾಮ ಪಂಚಾಯಿತಿಯ ಉಪಯೋಗಕ್ಕೆ ಬೇಕಾಗ್ತಕ್ಕಂಥ ಭೂಮಿಗಳಿದೆ, ಇದನ್ನೆಲ್ಲ ಬಿಟ್ಟು ಉಳಿಕೆ ಇರ್ತಕ್ಕಂಥ ನೈಜ ಅರಣ್ಯವನ್ನ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗುರ್ತು ಮಾಡಿ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ರು. ಅದರಂತೆ ಕೆಲವು ಕಡೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ಹೇಳ್ತೀನಿ. ಆದ್ರೆ ನಮ್ಮ ಚಿಕ್ಕಮಗಳೂರು ಮೂಡಿಗೆರೆ ಅಂತ ಜಾಗದಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಹೆಚ್ಚಾಗಿರ್ತಕ್ಕಂಥ ಈ ಪ್ರದೇಶಗಳಲ್ಲಿ ಈ ಡೀಮ್ಡ್ ಸರ್ವೆ ಹೋಗ್ತಾ ಇರ್ತಕ್ಕಂಥ ಏನು SIT ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಕೊಡ್ತಾ ಇಲ್ಲ. ಹಾಗೆ ಸ್ಥಳೀಯರಿಗೆ ಮಾಹಿತಿ ಕೊಡದಲ್ಲೇ ಇವರಿಷ್ಟಕ್ಕೆ ಇವರೇ ಡೀಮ್ಡ್ ಫಾರೆಸ್ಟಿನ ನವೀಕೃತ ಲೀಸ್ಟ್ ಅನ್ನ ಪ್ರದೇಶದ ಸರ್ವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಮಾಡಿದ್ವಿ. ಈ ರಾಜ್ಯದ 40,000 ಹೆಕ್ಟೇರ್ ಅರಣ್ಯ ಪ್ರದೇಶದ ಸಮಸ್ಯೆಯನ್ನು ಬಗೆಹರಿಬೇಕು ಅಂದ್ರೆ ಈಗೇನು SIT ಮುಖಾಂತರ 3,40,000 ಹೆಕ್ಟೇರ್ ಪ್ರದೇಶವನ್ನ ಸರ್ವೆ ಮಾಡ್ತಾ ಇದ್ದಾರೆ. ಈ ಸರ್ವೆಯನ್ನ ಅಂತಿಮವಾಗಿ ಅಫಿಡವಿಟ್ ಹಾಕಿದ್ರೆ ಈ 40,000 ಹೆಕ್ಟೇರ್ ಪ್ರದೇಶದ ಅರಣ್ಯ ಸಮಸ್ಯೆ ಬಿಡುಗಡೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಿದೆ. ಹಲವಾರು ಬಾರಿ ಈ SIT ಸರ್ವೆಗೆ ಮುಂಚೆನೂ ಸಹ ಡೀಮ್ಡ್ ರೀಸರ್ವೆಗಳನ್ನು ಹಲವಾರು ಬಾರಿ ಹಾಕಿದ್ರು ಸಹ ಯಥಾವತ್ತಾಗಿ ಜನವಸತಿ ಪ್ರದೇಶ ಮತ್ತು ಸರ್ಕಾರಿ ಕಟ್ಟಡಗಳನ್ನು ಸೇರಿದಂತೆ ಮತ್ತೆ ಯಥಾವತ್ತಾಗಿ ಅವರು ಪಟ್ಟಿಯನ್ನು ಸಲ್ಲಿಸ್ತಾ ಇದ್ರು ಅಧಿಕಾರಿಗಳು. ಇದನ್ನ ವಿರೋಧ ಮಾಡಿ ಈಗ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ SITಗೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದಾರೆ. ಆದರೂ ಸಹ ನಮ್ಮ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ, ಕೊಡೂರು ತಾಲೂಕುಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಸರ್ವೆಗಳಿಗೆ ಸ್ಥಳೀಯರಿಗೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಇದರಿಂದ ಅನ್ಯಾಯ ಆಗ್ತಾ ಇದೆ. ಈಗೇನಾದ್ರೂ ತಪ್ಪಿಸ್ಕೊಂಡ್ರೆ, ಈಗೇನಾದ್ರೂ ಈ ಮಾಡ್ತಕ್ಕಂಥ ಸರ್ವೆಯ ಒಳಗೆ ರೈತರ ಭೂಮಿ ಆಗಲಿ ಸರ್ಕಾರಿ ಭೂಮಿಗಳಾಗಲಿ ಬಂದ್ರೆ ಜೀವಮಾನ ಪರ್ಯಂತ ಇದು ಯಾವುದೇ ಕಾರಣಕ್ಕೂ ಮತ್ತೆ ಪರಿಹಾರ ದೊರೆಯೋದಿಲ್ಲ. ಜಿಲ್ಲೆಯ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು 3 ತಿಂಗಳಿಂದ ಖಾಯಂ ಉಪವಿಭಾಗ ಅಧಿಕಾರಿಗಳು ಇಲ್ಲದೆ ಹಲವಾರು ಕಡತಗಳ ವಿಲೇವಾರಿ ವಿಳಂಬವಾಗುತ್ತಿದೆ ಹಾಗೂ ಚಿಕ್ಕಮಗಳೂರಿನಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದ್ದು, ಈ ಸಮಸ್ಯೆಗಳನ್ನು ಚರ್ಚಿಸಿ ಹೋರಾಟ ರೂಪಿಸಲು 28/4/2026 ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆದಿದ್ದು, ಸಂಬಂಧಪಟ್ಟ ಎಲ್ಲಾ ಮುಖಂಡರು ಸಭೆಗೆ ಆಗಮಿಸುವಂತೆ ಕೋರುತ್ತೇವೆ ಎಂದು ಮಾತನಾಡಿದರು. ಕಳೆದ ಬಾರಿ ನಾವು ಪತ್ರಿಕೆಯಲ್ಲೂ ಹೇಳಿದ್ವಿ, ಒಂದು ದೊಡ್ಡ ಚಳವಳಿಯನ್ನ ರೈತರ ನಡಿಗೆ ಅರಣ್ಯ ಇಲಾಖೆ ಕಡೆಗೆ ಹಾಕೊಂಡಿದೀವಿ ಅಂತ. ಸೊ ನಾವೆಲ್ಲ ಚಳವಳಿ ಮಾಡಿ ತೀರ್ಮಾನ ಮಾಡಿದ ಮೇಲೆ ನಮ್ಮ ಬೆಳೆಗಾರ ಸಂಘದ ಮಿತ್ರರು ಅವರು KJF ಸಭೆ ಕರೆದು ಮೂಡಿಗೆರೆಯಲ್ಲಿ ನಮ್ಮ ಸಮಿತಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ನಾವೆಲ್ಲ ಸೇರಿ ದೊಡ್ಡದಾಗಿ ಮಾಡೋಣ, ಈಗೆಲ್ಲ ಜಾತ್ರೆಗಳಿದೆ, ಆಮೇಲೆ ಏನು ಕೃಷಿ ಹಬ್ಬಗಳು ಇದೆ ಅಂತ ಹೇಳ್ಬಿಟ್ಟು ಅವ್ರು ಮನವಿ ಮಾಡಿದ್ರಿಂದ ಮುಂದಕ್ಕೆ ಹಾಕಿದ್ವಿ. ಹಾಗಾಗಿ ಅದನ್ನು ದಿನಾಂಕ ನಿರ್ಧಾರ ಮಾಡಲಿಕ್ಕೆ 28/4/26 ಮಂಗಳವಾರ ನಾವು ಮತ್ತೊಮ್ಮೆ ಸಭೆಯನ್ನು ಇದೇ ನಗರದ ಪ್ರವಾಸಿ ಮಂದಿರದಲ್ಲಿ ಸೇರ್ತಾ ಇದ್ದೀವಿ. ಅವತ್ತು ನಾವು ದೊಡ್ಡ ನಿರ್ಧಾರವನ್ನು ತಗೊಂಡು ದೊಡ್ಡ ಮಟ್ಟದಲ್ಲಿ ಅರಣ್ಯ ಇಲಾಖೆಯ ಧೋರಣೆಯ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದರೆ, ಲಕ್ಷಾಂತರ ಜನ ಈ ರಾಜ್ಯದಲ್ಲಿ ಫಾರಂ 57ಗೆ ಅರ್ಜಿ ಹಾಕಿದ್ದಾರೆ. ಕಳೆದ BJP ಸರ್ಕಾರ ಜನರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಫಾರಂ 57ನ ಜಾರಿಗೆ ತಂತು. 2 ಎಕರೆ 3 ಎಕರೆ 1 ಎಕರೆ ಇಟ್ಕೊಂಡಿರೋರಿಗೆ. ಆದರೆ ತರೋ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಡಿದಂಥ ಎಡವಟ್ಟು ಫಾರಂ 50ಯನ್ನು ಯಥಾವತ್ತಾಗಿ ಫಾರಂ 57 ತಂದಿರೋದ್ರಿಂದ ನಮ್ಮ ಸಣ್ಣ ಪುಟ್ಟ ಬೆಳೆಗಾರರು ಯಾರಿದ್ದಾರೆ 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡಿರ್ತಕ್ಕಂಥ
ಪ್ಲಾಂಟೇಶನ್ ಬೆಳೆಗಳಿಗೆ ಇದರಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಇವತ್ತು ಅನ್ಯಾಯ ಆಗಿದೆ. ಇದನ್ನು ಮಂತ್ರಿಗಳ ಗಮನಕ್ಕೂ ಸಹ ತಂದಿದ್ದೀವಿ. ಮತ್ತೊಮ್ಮೆ ಈ ಸರ್ಕಾರ, ಘನ ಸರ್ಕಾರ, ಫಾರಂ 57 ಯಥಾವತ್ತಾಗಿ ಫಾರಂ 53ಗೆ ಮರ್ಜ್ ಮಾಡಿ ಅದನ್ನು ಇರ್ತಕ್ಕಂಥ ಬಡವರು ಅರ್ಹರು ಯಾರಿದ್ದಾರೆ ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಮಾಡಿ ಅವತ್ತಿನ ಸಭೆಯಲ್ಲಿ ಇದ್ರ ಮುಂದೆ ಏನು ತಗೋಬೇಕು ನಿರ್ಣಯ ಅಂತಕ್ಕಂಥ ನಿರ್ಣಯವನ್ನು ತಗೊಳ್ಳಿಕ್ಕೆ ಸಭೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕೆರೆಮಕ್ಕಿ ಮಹೇಶ್, ಪೂರ್ಣೇಶ್, ರವಿಕುಮಾರ್, ಶಾಂತಕುಮಾರ್, ಧರ್ಮೇಶ್ ಉಪಸ್ಥಿತರಿದ್ದರು.